ಆತ್ಮೀಯ ವೀಕ್ಷಕರೇ, ನಾವು ವಿಡಿಯೋ, ಫೋಟೋ, ಡಾಕ್ಯುಮೆಂಟ್ಗಳು ಅಂದರೆ PDF ಗಳು ಮತ್ತು ಅಥವಾ ಸಾಂಗ್ಸ್ ಆಗಿರಲಿ, ವಿಡಿಯೋ ಆಗಿರಲಿ, ಡಾಕ್ಯುಮೆಂಟ್ ಇವನ್ನೆಲ್ಲ ಒಂದು ಲಿಂಕ್ ಮಾಡಿ ಒಂದೇ ಒಂದು ವರ್ಡ್ ಸೆಂಟೆನ್ಸ್ ಬರುತ್ತೆ, ಸೆಂಟೆನ್ಸ್ ಬರುತ್ತೆ ವರ್ಡ್ಗಳದ್ದು ಅಷ್ಟೇ. ಅದು ಸಿಂಪಲ್. ನೀವು ಅದು ವಿಡಿಯೋ ಎಷ್ಟೇ ದೊಡ್ಡದಿರಲಿ, 1 GB ಇರಲಿ, 2 GB ಇರಲಿ, ನೀವು ಅದನ್ನು ಲಿಂಕ್ ಮಾಡಿದ್ರೆ ಆನಂತರ ಅದನ್ನು ಜಸ್ಟ್ 1 ಸೆಕೆಂಡ್ನಲ್ಲಿ ಕಳಿಸ್ಬೋದಾಗಿದೆ. ಹಾಗಾದರೆ ಅದು ಲಿಂಕನ್ನು ಹೇಗೆ ಮಾಡೋದು? ಎಕ್ಸಾಂಪಲ್ಲು, ನೀವು ವಿಡಿಯೋನಾದರೂ ಮಾಡಿ, ಫೋಟೋನಾದರೂ ಮಾಡಿ, ಡಾಕ್ಯುಮೆಂಟ್ಸ್ PDF ಗಳು ಯಾವುದನ್ನಾದರೂ ಮಾಡಿ. ನಾನಿಲ್ಲಿ ಎಕ್ಸಾಂಪಲ್ಲಾಗಿ ಒಂದು ಇದನ್ನು ತೋರಿಸ್ತೀನಿ. ವಿಡಿಯೋನ ಲಿಂಕ್ ಮಾಡೋದು ಹೇಗೆ? ಲಿಂಕ್ ಮಾಡೋದಕ್ಕೆ ನಾನು ಇಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಆದರೆ ಗೂಗಲ್ಲು ಡ್ರೈವನ್ನು ಯೂಸ್ ಮಾಡ್ಕೊತೀವಿ. ಇಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇದೆ ನೋಡಿ, ಕೆಳಭಾಗದಿಂದ 2ನೇದು ಡ್ರೈವ್ ಅಂತ. ಅಲ್ಲಿಗೆ ನೀವು ಗೂಗಲ್ ಡ್ರೈವಿಂದ ನೇರವಾಗಿ ಬೇಕಾದ್ರೂ ವಿಡಿಯೋಗಳಾಗಲಿ, ಫೋಟೋಗಳು, ಡಾಕ್ಯುಮೆಂಟ್ಗಳಾಗಲಿ ಸೆಳ್ಕೋಬಹುದಾಗಿದೆ. ಅಥವಾ ನೇರವಾಗಿ ವಿಡಿಯೋಗಳಿಂದಾಗಲಿ, ಅಥವಾ ಫೋಟೋಗಳಿಂದಾಗಲಿ, ಅಥವಾ ಡಾಕ್ಯುಮೆಂಟ್ಗಳಿಂದಾಗಲಿ ನೇರವಾಗಿ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ಅದನ್ನು ಡ್ರೈವಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅದನ್ನು ಅದು ಸೇವ್ ಆಗುತ್ತೆ. ಆದಮೇಲೆ ಅದು ಲಿಂಕನ್ನು ನಮಗೆ ಕೊಡುತ್ತೆ. ಆಮೇಲೆ ಲಿಂಕನ್ನು ಕೊಟ್ಟಾಗ ಅದನ್ನು ನಾವು ಪಬ್ಲಿಕ್ಗೆ ಯಾರಾದರೂ ನೋಡಬಹುದು ಅನ್ನೋದನ್ನು ಶೇರ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಇಲ್ಲಿ ವಿಡಿಯೋದಲ್ಲಿ ಇವಾಗ ತಿಳ್ಕೊತೀರ. ಬನ್ನಿ, ಈ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ತಿಳಿಯೋಣ. ಈಗ ಸ್ವಲ್ಪ ಬ್ರೈಟ್ನೆಸ್ಸನ್ನು ಹೆಚ್ಚು ಮಾಡ್ಕೊತಾ ಇದ್ದೀನಿ. ಓಕೆ, ನಾನೀಗ ಒಂದು ವಿಡಿಯೋನ ತೊಗೊತೀನಿ. ವಿಡಿಯೋನ ಈಗ ನಾನು ಇಲ್ಲಿ ಲಿಂಕನ್ನು ಮಾಡ್ತೀನಿ. ಈಗ ವಿಡಿಯೋನ ತಗೊಳ್ಳೋದಕ್ಕೆ ನಾನಿಲ್ಲಿ ನಾವು ಯಾವುದೇ ಗ್ಯಾಲರಿಲಾದ್ರೂ ತೊಗೋಬಹುದು ಅಥವಾ ಎಲ್ಲಿಯಾದರೂ ತೊಗೋಬಹುದಾಗಿದೆ. ಜಸ್ಟ್ ಮೈ ಫೈಲ್ಸಲ್ಲಿ ಏನಾದರೂ ಫೋಲ್ಡ್ರಲ್ಲಿ ನೀವು ಸೇವ್ ಮಾಡಿಟ್ಟಿದ್ರೆ, ಅಥವಾ ಅಲ್ಲಿ ನೋಡಿ, ಇಲ್ಲಿ ಇಮೇಜಸ್, ವೀಡಿಯೋಸು, ಡೌನ್ಲೋಡು, ಡಾಕ್ಯುಮೆಂಟ್ಸು ಎಲ್ಲ ಆಟೋಮೆಟಿಕ್ಕಾಗಿ ಅಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ಅದು ಫೈಲ್ ಮ್ಯಾನೇಜರಲ್ಲಿ, ಅಲ್ಲಿಂದನೂ ನಾವು ತೊಗೊತಾ ಇದ್ದೀವಿ. ಈಗ ನಾನು ಇಲ್ಲಿ ವಿಡಿಯೋ ಲಿಸ್ಟ್ಗಾದರೂ ಹೋಗಿ ತೊಗೋಬೋದು, ಅಥವಾ ಇಮೇಜು, ಡಾಕ್ಯುಮೆಂಟ್ ಯಾವುದಾದ್ರೂ ತೊಗೋಬೋದು. ಜಸ್ಟ್ ಎಕ್ಸಾಂಪಲ್ ತೋರ್ಸೋಕ್ಕೆ ನಿಮಗೆ ಒಂದು ವಿಡಿಯೋ ತೊಗೊಂಡು ಅದನ್ನು ಹೇಗೆ ಲಿಂಕ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ರೀಸೆಂಟಾಗಿ ನಾನೊಂದು ವಿಡಿಯೋ ನೋಡಿದ್ದೀನಿ, ಅದನ್ನೇ ತೊಗೊತೀನಿ ಈ ವಿಡಿಯೋನ. ಈಗ ಈ ಒಂದು ವಿಡಿಯೋ ಇದು ಕೇರಳದಲ್ಲಿ ಇರುವಂತಹ ಒಂದು ಜಲಪಾತವಾಗಿದೆ. ಒಂದು ಜಲಪಾತದ ವಿಡಿಯೋನ ನಾನು ಲಿಂಕ್ ಮಾಡ್ತೀನಿ. ಅದನ್ನು ಲಿಂಕ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಅದ್ರ ಮೇಲೆ ಬೆರಳಲ್ಲಿ ಹಿಂಗೆ ಒತ್ತಿ ಹಿಡೀರಿ, ಟಚ್ ಮಾಡಿದಾಗ ಅದರ ಮೇಲೆ ರೈಟ್ ಮಾರ್ಕ್ ಬಿದ್ದಿದೆ ನೋಡಿ. ಹಾಗೆ ರೈಟ್ ಮಾರ್ಕ್ ಬಿದ್ದ ಮೇಲೆ ಕೆಳಗಡೆ ಬನ್ನಿ, ಇಲ್ಲಿ ಶೇರ್ ಅಂತ ಕಾಣಿಸ್ತಾ ಇದೆ ನೋಡಿ, ಕೆಳಗಡೆ 3ನೇದು, ಅದು ಶೇರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಶೇರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡ್ರೈವ್ ಅಂತ ಇದೆ ನೋಡಿ, ಕೆಳಗಡೆಯಿಂದ ಎಡಭಾಗದಿಂದ 3ನೇದು, ಆ ಡ್ರೈವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ಇಲ್ಲಿ ಡ್ರೈವ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದೀವಿ. ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಲೊಕೇಶನ್ನು, ಯಾವ ಫೋಲ್ಡ್ರುಗಳು ಭಾಳಷ್ಟು ಇರ್ತವೆ ಡ್ರೈವಲ್ಲಿ. ಇಲ್ಲಿ ಸರ್ಕ್ಯುಲರ್ ಲಾಸ್ಟ್ ನಾನು ಯೂಸ್ ಮಾಡಿರೋದು ಸರ್ಕ್ಯುಲರ್ 26 ಅಂತ ಇದೆ. ಅದಕ್ಕಾದರೂ ಹಾಕ್ಬೋದು. ಅದಕ್ಕೆ ಬೇಡ ಅಂತ ಅಂದರೆ ಮತ್ತೆ ನಾನು ಈಗ ಹೊಸದಾಗಿ ಒಂದು ಫೋಲ್ಡ್ರನ್ನು ಸಹ ಕ್ರಿಯೇಟನ್ನು ಮಾಡ್ಕೋಬಹುದಾಗಿದೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಲೂ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಬನ್ನಿ, ಇಲ್ಲಿ ಫೋಲ್ಡ್ರ್ ಕಾಣಿಸ್ತಾ ಇದೆ, ಸೆಲೆಕ್ಟ್ ಡೆಸ್ಟಿನೇಷನ್ ಅಂತ ಕಾಣ್ತಾ ಇದೆ. ಅದ್ರ ಪಕ್ಕದಲ್ಲಿ ಒಂದು ಚಿತ್ರ ಇದೆ, ಫೋಲ್ಡ್ರ್ ಪ್ಲಸ್ ಅಂತ. ಅಲ್ಲಿ ಅನ್ಟೈಟಲ್ ಫೋಲ್ಡ್ರ್ ಅಂತ ಕಾಣಿಸ್ತಾ ಇದೆ. ನಾನು ಅದಕ್ಕೆ ಜಸ್ಟ್ ಒಂದು ನಂಬರ್ ಕೊಡ್ತೀನಿ, ಅದೇನೋ ಲಿಂಕ್ ಅಂತಲೇ ಕೊಡ್ತೀನಿ ರೀ. ಮೈ ಲಿಂಕ್ ಅಂತ ಕೊಡೋಣ. ಮೈ ಲಿಂಕ್ ಒಂದು ನಂಬರ್ ಕೊಡೋಣ, ಮೈ ಲಿಂಕ್ 6 ಅಂತ ಕೊಟ್ಟಿದ್ದೀನಿ. ಈಗ ಈ ಒಂದು ಫೋಲ್ಡ್ರಲ್ಲಿ ಅದು ವಿಡಿಯೋ ಸೇವ್ ಆಗುತ್ತೆ. ಆಮೇಲೆ ಲಿಂಕನ್ನು ತೊಗೊತೀನಿ. ಈಗ ಫೋಲ್ಡ್ರ್ ಸೇವ್ ಆಯಿತು. ಸೆಲೆಕ್ಟ್ ಮಾಡ್ಕೊತೀನಿ, ಆ ವಿಡಿಯೋ ಇಲ್ಲಿಗೆ ಡೌನ್ಲೋಡ್ ಆಗುತ್ತೆ, ಅದಲ್ಲಿಗೆ. ಈಗ ಮೈ ಲಿಂಕ್ ಅನ್ನೋದಕ್ಕೆ ಆಗುತ್ತೆ. ಈಗ ಅದು ಅಪ್ಲೋಡನ್ನು ಮಾಡ್ತೀನಿ, ಈ ವಿಡಿಯೋ ಇಲ್ಲಿಗೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡು ಅದು ಆದಮೇಲೆ ಆನಂತರ ನಾವು ಅದನ್ನು ಲಿಂಕನ್ನು ತಗೊಳ್ಳೋದಕ್ಕೆ ಬರುತ್ತೆ.
ಓಕೆ, ಇದು ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಈಗ ನಾವು ಇಲ್ಲಿರೋವಂಥ ಮೊದಲನೇ ವಿಡಿಯೋನ ಅದು ಡ್ರೈವ್ ಹಾಕಿದ್ದೀವಿ. ಈಗ ನಾವು ಅದು ಡ್ರೈವ್ ಹೋಗಿ ಅಪ್ಲೋಡ್ ಆಗಿದೆ ಅನ್ನೋದನ್ನು ನೋಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಹಿಂದೆ ಬನ್ನಿ. ಹಿಂದೆ ಬಂದಾಗ ಇಲ್ಲಿ ಡ್ರೈವ್ ಅಂತ ಇದೆ ನೋಡಿ, ಇಲ್ಲಿ ಲಾಸ್ಟ್ ಎಡಭಾಗದಲ್ಲಿ ಕೆಳಗಡೆಯಿಂದ ಎರಡನೇದು ಎಡಭಾಗದಲ್ಲಿ ಡ್ರೈವ್ ಅನ್ನೋದ್ರ ಮೇಲೆ ಇಲ್ಲಿ ನೋಡಿ ಮೈ ಲಿಂಕ್ 6 ಅಂತ ನಾವು ಫೋಲ್ಡ್ರನ್ನ ಕ್ರಿಯೇಟ್ ಮಾಡಿದ್ದು. ಇಲ್ಲಿ ಸೆಂಟ್ರಲ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತೀವಿ. ಈ ಒಂದು ಫೋಲ್ಡರ್ಗೆ ನಾನು ಹಾಕಿದ್ದು ಒಂದು ವಿಡಿಯೋ, ಅದು ಈಗ ಟೈಮ್ ತೋರಿಸ್ತಾ ಇದೆ ಮಾಡಿ, ಅದು ಯಾವಾಗ ನಾವು ಇದು ಅಪ್ಲೋಡ್ ಇಲ್ಲಿ ಮಾಡಿದ್ದೀವಿ ಅಂತ. ಓಕೆ, ಈ ವಿಡಿಯೋನ ಬೇಕಾದ್ರೆ ಇಲ್ಲೂ ಸಹ ಈಗ ಆನ್ ಮಾಡಿ ನೋಡಬಹುದಾಗಿದೆ. ನೋಡಿ, ಈ ರೀತಿ ಆನ್ ಆಗಿದೆ ವಿಡಿಯೋ. ಈಗ ಈ ವಿಡಿಯೋನ ನಾವು ಹೇಗೆ ಲಿಂಕ್ ಮಾಡಿ ಶೇರ್ ಮಾಡ್ಬೋದು. ನೀವು ವಾಟ್ಸಪ್ಗಾದರೂ ಶೇರ್ ಮಾಡಿ, ಅಥವಾ ಗೂಗಲ್ ಡಾಕ್ಸ್ಗಾದರೂ ಶೇರ್ ಮಾಡಿ, ಅಥವಾ ಯಾವುದಕ್ಕಾದ್ರೂ ನೀವು ನೋಟ್ ಪ್ಯಾಡ್ ಆಗಲಿ ಅಥವಾ ಜಿಮೇಲ್ಗಾಗಲಿ ಎಲ್ಲಿಗಾದ್ರೂ ಸಹ ಶೇರ್ ಮಾಡ್ಬೋದು. ಓಕೆ, ವಿಡಿಯೋ ನೋಡಿದ್ದೀನಿ, ಫುಲ್ ಡೌನ್ಲೋಡ್ ಆಗಿದೆ. ಹಿಂದೆ ಬರ್ತೀನಿ. ಈಗ ಶೇರ್ ಮಾಡಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊತೀರ. ನೋಡಿ, ಇಲ್ಲಿ ವಿಡಿಯೋ ಇದೆಯಲ್ಲ, VID 2026 72 ಈ ಥರ ಇದೆ ಎಲ್ಲ ಈ ನಂಬರ್ಸ್. ಇದ್ರ ಪಕ್ಕ 3 ಚುಕ್ಕೆ ಕಾಣ್ತಾ ಇದೆ ನೋಡಿ, ಬಲ್ಭಾಗ ಮೇಲ್ಭಾಗದಲ್ಲೇ ಬಲ್ಭಾಗದಲ್ಲ 3 ಚುಕ್ಕೆ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇದು ಶೇರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈಗ ನಾವು ವಿಡಿಯೋನ ಕಾಪಿ ಲಿಂಕನ್ನು ಶೇರ್ ಮಾಡೋದು ಹೇಗೆ ಅಂತ ನೋಡ್ತಿದ್ದೀವಿ. ಇಲ್ಲಿ ನೋಡಿ, ಶೇರ್ ಅನ್ನೋ ಆಪ್ಷನ್ ಇದೆ. ಶೇರ್ ಅನ್ನೋ ಆಪ್ಷನ್ನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದು ನೇರವಾಗಿ ಶೇರ್ ಆಗ್ಬೋದು. ಇಮೇಲ್ಗಾಗಲಿ ವಾಟ್ಸಪ್ಗಾಗಲಿ ಅಥವಾ ಯಾವುದಕ್ಕಾದರೂ ಆಗಲಿ ಶೇರ್ ಆಗ್ಬೋದು. ಹಾಗಾಗಿ ನಾವು ಲಿಂಕನ್ನು ತಗೋಬೇಕಾಗಿದೆ. ಈಗ ಲಿಂಕನ್ನು ತಗೊಳ್ಳೋದಕ್ಕೆ ಮುಂಚೆ ಆ ಲಿಂಕ್ ನಾವು ಕಳಿಸಿದ್ದು ಪಬ್ಲಿಕಲ್ಲಿ ಯಾರು ಬೇಕಾದ್ರೂ ಅದನ್ನು ಕ್ಲಿಕ್ ಮಾಡಿ ನೋಡಬೇಕು ಅನ್ನೋದಾದರೆ ನಾವು ಇನ್ನು ಒಂದು ಮೆಥಡನ್ನು ಅನುಸರಿಸ್ಬೇಕಾಗುತ್ತೆ. ಅದೇನಂತಂದರೆ, ಇಲ್ಲಿ ಮ್ಯಾನೇಜ್ ಅಕ್ಸಸ್ ಅಂತ ಇದೆ ನೋಡಿ, ಈ ಮ್ಯಾನೇಜ್ ಅಕ್ಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ರಿಸ್ಟ್ರಿಕ್ಟೆಡ್ ಅಂತ ಇದೆ. ಓನ್ಲಿ ಪೀಪಲ್ ಆಡಿಡ್ ಕ್ಯಾನ್ ಓಪನ್ ವಿತ್ ದಿ ಲಿಂಕ್ ಅಂತ ಇದೆ. ಇದು ನಾವು ಯಾರು ಆ್ಯಡ್ ಮಾಡಿರ್ತೀವೋ ಅವ್ರು ಮಾತ್ರ ನೋಡೋದಕ್ಕೆ ಬರುತ್ತೆ. ನಾವು ಹಾಗೇ ಕಳಿಸಿದ್ರೆ ಕಾಪಿ ಇದು ಲಿಂಕನ್ನು, ಆದರೆ ಎಲ್ಲರೂ ನೋಡಬೇಕು ಪಬ್ಲಿಕಲ್ಲಿ ಏನಾದರೆ ನಾವು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ಚೇಂಜ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಈಗ ರಿಸ್ಟ್ರಿಕ್ಟೆಡ್ ಅಂತ ಐತಲ್ಲ, ಇಲ್ಲಿ ಎನಿವನ್ ವಿತ್ ದಿ ಲಿಂಕ್ ಅಂತ ಐತೆ ನೋಡಿ, ಇದು ರಿಸ್ಟ್ರಿಕ್ಟೆಡ್ ಆಗಿದೆ ನ್ಯಾಚುರಲಿ. ವಾಸ್ತವವಾಗಿ ಓನ್ಲಿ ಪೀಪಲ್ ಆಡೆಡ್ ಕ್ಯಾನ್ ಓಪನ್. ನಾವು ಯಾರಿಗೆ ಈಗ ಅದನ್ನು ಆಡ್ ಮಾಡ್ಕೊಂಡಿರ್ತೀವಿ ಅವರು ಮಾತ್ರ ನೋಡೋದಕ್ಕೆ ಬರುತ್ತೆ. ಹಾಗಾಗಿ ಎಲ್ಲರೂ ನೋಡಬೇಕು ಅಂತ ಅಂದರೆ, ಈಗ ನಾವು ಯಾವುದೇ ಒಂದು ಇಲಾಖೆಗೆ DSCRTಯಿಂದ ಆಗಲಿ ಅಥವಾ ಎಜುಕೇಷನ್ ಯಾವುದೋ ಒಂದು SSA ಇಮೇಲ್ಗಾಗಲಿ ಕಳಿಸ್ಬೇಕು, ಎಜುಕೇಷನ್ ವೀಡಿಯೋಗಳು ಶಾಲೆಯಲ್ಲಿ ಮಾಡಿದಂಥ ಆಕ್ಟಿವಿಟಿ ಕಳಿಸ್ಬೇಕು ಅಂತ ಅಂದರೆ ನಾವು ಎನಿವನ್ ವಿತ್ ದ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಎನಿವನ್ ವಿತ್ ದ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಗ ರಿಸ್ಟ್ರಿಕ್ಟೆಡ್ ಅನ್ನೋದು ಹೋಗುತ್ತೆ. ಎನಿವನ್ ವಿತ್ ದ ಲಿಂಕ್, ಎನಿವನ್ ಆನ್ ದ ಇಂಟರ್ನೆಟ್ ವಿತ್ ದಿಸ್ ಲಿಂಕ್ ಕ್ಯಾನ್ ವ್ಯೂ ಅನ್ನೋದು ಬಂದಿದೆ. ಈಗ ನೋಡಿ, ರೈಟ್ ಮಾರ್ಕ್ ಬಿದ್ದಿದೆ ಎನಿವನ್ ವಿತ್ ದ ಲಿಂಕ್ ಅನ್ನೋದು. ಇವಾಗ ನಾವು ಅದನ್ನು ಲಿಂಕನ್ನು ಕಾಪಿ ಮಾಡ್ಕೋಬಹುದಾಗಿದೆ. ಈಗ ಮತ್ತೆ ಹಿಂದೆ ಬನ್ನಿ. ಹಿಂದೆ ಬಂದಾದಮೇಲೆ ಮತ್ತು ಹಿಂದೆ ಬರೋಣ. ಇವಾಗ ಇದರ ಒಂದು ಕಾಪಿ ಲಿಂಕ್ ಅಂತ ಇದೆ ನೋಡಿ, ಇದನ್ನು ಕಾಪಿ ಲಿಂಕ್ ಅನ್ನೋದನ್ನು ಈಗ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಇತ್ತು. ಈಗ ಲಿಂಕ್ ತೊಗೊಂಡಿದ್ದೀವಿ ನಾವು. ಇದನ್ನು ಎಕ್ಸಾಂಪಲ್ ಆಗಿ ನಾನು ವಾಟ್ಸಪ್ನಲ್ಲಿ ಯಾರೋ ಒಬ್ರಿಗೆ ಶೇರ್ ಮಾಡ್ತೀನಿ, ಅಥವಾ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟು DSCRT ಒಂದು ಇಮೇಲ್ ಆಗಿರ್ಬೋದು, ಅಥವಾ ಯಾವುದೇ ಇಲಾಖೆ ಇಮೇಲ್ಗಾಗಿರ್ಬೋದು, ಅಲ್ಲಿ ಕಳಿಸ್ಬಹುದಾಗಿರುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ಲು ವಾಟ್ಸಪ್ಗೆ ನಿಮಗೆ ಇಲ್ಲಿ ಶೇರ್ ಮಾಡಿ ತೋರಿಸ್ತೀನಿ. ಇಮೇಲ್ಗೂ ಬೇಕಾದ್ರೆ ಶೇರ್ ಮಾಡಬಹುದು. ಈಗ ನೋಡಿ, ಇಲ್ಲಿ ವಾಟ್ಸಪ್ಪಲ್ಲಿ ನಾನು ಯಾರೋ ಒಬ್ರಿಗೆ ಕಳಿಸ್ತೀನಿ. ಈಗ ಇದನ್ನು ಕಾಪಿ ಆಗಿದೆ ಲಿಂಕು, ಇಲ್ಲಿ ಶೇರ್ ಪೇಸ್ಟ್ ಮಾಡ್ಕೊತೀನಿ. ಈಗ ಪೇಸ್ಟ್ ಆಗಿದೆ ನೋಡಿ. ನಮ್ಮದು ವಿಡಿಯೋ ಹೆಸರು ಏನಿದೆ ಅದೇ ಸೇಮ್ ಹೆಸರು, ಅದು ನಂಬರ್ ಬಂದಿದೆ VID 2026 ಅನ್ನೋದು ಬಂದಿದೆ. ಓಕೆ, ಈ ವಾಟ್ಸಪ್ಪಲ್ಲಿ ಇವ್ರಿಗೆ ಕಳಿಸಿದ್ದೀನಿ.
ಇವಾಗ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಾವು ವಿಡಿಯೋನ ಯಾರು ಬೇಕಾದರೂ ನೋಡ್ಬೋದು. ಈಗ ಹೋಗಿದೆ ಅವ್ರಿಗೆ, ಇವರು ಯಾವುದೋ ಊರಲ್ಲಿದ್ದಾರೆ, ಬಾಂಬೆನೋ ಡೆಲ್ಲಿಲೋ ಎಲ್ಲೋ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ನಾವು ಇಮೇಲಲ್ಲಿ ಕಳಿಸಿದ್ದೀವಿ ಅಂದ್ಕೊಳ್ಳಿ ಯಾವುದೋ ಒಂದು ಡಿಪಾರ್ಟ್ಮೆಂಟಿಗೆ. ಅವರು ಇದನ್ನು ನಾವು ಸ್ಕೂಲಲ್ಲಿ ಮಾಡಿರೋ ಒಂದು ಆಕ್ಟಿವಿಟಿ ಆಗಲಿ, ಚಟುವಟಿಕೆ ಏನೋ ಮಾಡಿರ್ತೀವಿ, ಬೇಸಿಗೆ ಶಿಬಿರದಲ್ಲಿ ಮಾಡುವಂಥ ಅವರು ನೀಡಿದಂಥ ಆಕ್ಟಿವಿಟಿ ಆಗಲಿ, DSCRT ಅಥವಾ SSK ವತಿಯಿಂದ ಬಂದಿರುವಂಥ ನಿತ್ಯ ಆಕ್ಟಿವಿಟಿ ಆಗಲಿ, ಈ ರೀತಿ ಫೋಟೋ ಆಗಲಿ, ವಿಡಿಯೋ ಆಗಲಿ, ಡಾಕ್ಯುಮೆಂಟ್ ಆಗಲಿ ಲಿಂಕ್ ಮಾಡಿ ಕಳಿಸಿದಾಗ ಅವರು ನೋಡ್ಬೋದು ಅಲ್ಲಿ. ಇದು ನೀವು 1 GB 2 GB ವಿಡಿಯೋ ಆಗಿರಲಿ, ಜಸ್ಟ್ ಸೆಕೆಂಡ್ನಲ್ಲಿ ಲಿಂಕ್ ಹೋಗುತ್ತೆ, ಜಸ್ಟ್ ಸೆಕೆಂಡ್ನಲ್ಲಿ ವಿಡಿಯೋ ಆನ್ ಆಗುತ್ತೆ. ಡೌನ್ಲೋಡ್ ಆಗೋದಕ್ಕಾಗಲಿ ಟೈಮ್ ತೊಗೊಳ್ಳಲ್ಲ, ಅಪ್ಲೋಡ್ ಆಗೋ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇದು ನಿಮಗೆ ಗೊತ್ತಿದೆ. ಈಗ ನೋಡಿ ಓಪನ್ ಮಾಡ್ತೀನಿ, ಈಗ ನಾವು ವಿಡಿಯೋನ ನೋಡಬಹುದಾಗಿದೆ. ನೋಡಿ ಈಗ ನೋಡ್ತೀನಿ, ಓಪನ್ ಮಾಡ್ತಾಯಿದ್ದೀನಿ. ಯಾವುದು ನಮ್ಮದು ಒಂದು ಇಮೇಲನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಓಕೆ ನೋಡಿ ಈಗ ವಿಡಿಯೋ ಓಪನ್ ಆಯಿತು. ಸೇಮ್ ನಾವು ಮೊದಲು ಏನು ನಿಮಗೆ ತೋರಿಸಿದ್ದೆ ಅಲ್ಲಿಂದ ಲಿಂಕ್ ತೊಗೊಂಡು, ಅಂದರೆ ವಿಡಿಯೋಯಿಂದ ನಾವು ಗೂಗಲ್ ಡ್ರೈವಿಗೆ ಮಾಡಿದ್ದೀವಿ, ಅಥವಾ ಗೂಗಲ್ ಡ್ರೈವಿಂದ ಬೇಕಾದರೆ ವಿಡಿಯೋನ ಎಳ್ಕೋಬೋದು, ಅದನ್ನು ಮಾಡ್ಬೋದು. ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಯಾವುದಾದ್ರೂ ಮಾಡಿ ಎರಡೂ ಒಂದೇ ಆಗುತ್ತೆ. ಓಕೆ, ಇವಾಗ ನೀವು ಜಸ್ಟ್ ವಾಟ್ಸಪ್ಪಿಗೆ ನಾವಿಲ್ಲಿ ಶೇರ್ ಮಾಡೋದನ್ನು ಇಲ್ಲಿ ತೋರಿಸಿದ್ದೀನಿ. ವಾಟ್ಸಪ್ಗೆ ಅಷ್ಟೇ ಅಲ್ಲ, ನೀವು ಯಾವುದೇ ಒಂದು ನಿಮ್ಮ ಫೋನ್ನಲ್ಲಿರೋ ನೋಟ್ ಪ್ಯಾಡ್ಗಾದರೂ ಹಾಕ್ಕೊಳ್ಳಿ, ಅಥವಾ ಇಮೇಲು ಬೇರೆಯವರು ಯಾವ್ದಾದ್ರು ಇಮೇಲ್ಗೆ ಕಳಿಸಿ, ಯಾರಿಗಾದ್ರು ವಾಟ್ಸಪ್ ಕಳಿಸಿ. ಅದು ಎಷ್ಟು GB ಇಡೀ ಒಂದು ಫಿಲಮೇ ಇರಲಿ, ಜಸ್ಟ್ ಒಂದು ಲಿಂಕಲ್ಲಿ ಕಳಿಸ್ಬೋದು. 2 ಅವರ್ ಇರೋ ಫಿಲಮ್ ಆಗಿರಲಿ, ಜಸ್ಟ್ ಸೆಕೆಂಡಲ್ಲಿ ಲಿಂಕ್ ಹೋಗುತ್ತೆ. ಜಸ್ಟ್ ಸೆಕೆಂಡಲ್ಲಿ ಲಿಂಕ್ ಈ ರೀತಿ ಕ್ಲಿಕ್ ಮಾಡೋ ತಕ್ಷಣ ಓಪನ್ ಆಗುತ್ತೆ. ಅಕೌಂಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದಾಗಿದೆ. ಇದು ಒಂದು ಬಹಳ ಯೂಸ್ಫುಲ್ಲು. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಸ್ಕೂಲ್ನಲ್ಲಿ ಮಾಡುವಂತಹ ಚಟುವಟಿಕೆಗಳನ್ನು ಅವಾಗವಾಗ ನಾವು ಕಳಿಸ್ಬೇಕಾಗುತ್ತೆ ಬೇರೆ ಬೇರೆ ಇಮೇಲ್ಗಳಿಗಾಗಿ. ಹಾಗಾಗಿ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ, ನಿಮ್ಮವರಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಇಂತಹ ತಾಂತ್ರಿಕ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.